ಹಾಯ್ ಫ್ರೆಂಡ್ಸ್, ಈಗ ಹೀಗೆ ಒಂದು ಐಡಿಯಾ ಬಂತು. ಅದನ್ನು ಆ್ಯಪ್ ಆಗಿ ಕನ್ವರ್ಟ್ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಸೊ ಅದರ ಈಗ ಹೇಳ್ತಾರಲ್ಲ, ಎ ಎ ಐ ಬಂದಮೇಲೆ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗ್ತದೆ, ಸಿ ಎಸ್ ಡಿಪಾರ್ಟ್ಮೆಂಟ್, ಸಿವಿಲ್ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳಿಗೆ ಅಂತ. ಹಾಗೇನಿಲ್ಲ, ನಾನು ಸಾಫ್ಟ್ವೇರ್ ಫೀಲ್ಡ್ನವನಲ್ಲ, ನಾನು ಮೆಕ್ಯಾನಿಕಲ್ ಫೀಲ್ಡು, ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿರೋದು. ವಿಷಯ ಏನಪ್ಪ ಅಂದರೆ, ಈಗ ಒಂದು ಐಡಿಯಾ ಬಂತು, ಅದನ್ನು ಆ್ಯಪ್ ಮುಖಾಂತರ ತರೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಕೆಲವೊಂದು ಚಾಟ್ ಜಿ ಪಿ ಟಿಲಿ ಯೂಸ್ ಮಾಡಿಕೊಂಡು ಆ ಆ್ಯಪ್ನ ಹೇಗೆ ಡೆವಲಪ್ ಮಾಡೋದೆಲ್ಲ ಕೇಳಿದ್ಮೇಲೆ ಅಷ್ಟು ಈಸಿ ಇಲ್ಲ. ನೀವು ಯಾವುದೋ ಒಂದು ಕ್ಯಾಲ್ಕುಲೇಟ್ರು ಟಿಕ್ ಟ್ಯಾಕ್ ಗೇಮ್ನ ರೆಡಿ ಮಾಡಿಬಿಟ್ಟು ಈಸಿ ಇದೆ, ಯಾರು ಬೇಕಾದ್ರೂ ರೆಡಿ ಮಾಡುವ ಅಷ್ಟು ಈಸಿ ಇಲ್ಲ, ಕಷ್ಟ ಇದೆ. ನಾನು ಆ್ಯಪ್ ಅಂತೂ ರೆಡಿ ಮಾಡೋಕ್ಕಾಗಲಿಲ್ಲ, ಬಟ್ ಒಂದು ವೆಬ್ಸೈಟ್ ಫೈನಲೈಸ್ ಮಾಡೋಕ್ಕಾಯ್ತು. ಅದರಿಂದ ನನಗೇನು ₹1 ಬರೋದಿಲ್ಲ, ಜಸ್ಟ್ ನನಗೊಂದು ನನ್ನ ಪರ್ಸ್ನಲಿಗೋಸ್ಕರ ಮಾಡ್ಕೊಳ್ತಾ ಇದ್ದೆ. ಅದನ್ನು ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಚೆನ್ನಾಗಿದೆ, ರೆಡಿ ಮಾಡಿದ್ದೀನಿ. ಯಾರಾದರೂ ಒಂದು PDF ಅಪ್ಲೋಡ್ ಮಾಡಿ, ಈಗ ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ, ಅದನ್ನು ಅಪ್ಲೋಡ್ ಮಾಡಿದ್ಮೇಲೆ ಅದೇನು ಕೇಳುತ್ತೆ ಅಂದರೆ, ಆ ಮಾಡಲ್ ಕ್ವಶನ್ ಪೇಪರಲ್ಲಿರುವಂಥ ಕ್ವಶನ್ಗಳನ್ನ ಸೇಮ್ ನೀವು ಅಲ್ಲಿ ಹೋಗಿ ಮಾರ್ಕ್ ಟೆಸ್ಟ್ ಹೇಗೆ ರೆಡಿ ಮಾಡ್ತೀವಿ, ಹೇಗೆ ಬರಿತೀರೋ ಅದೇ ಥರನೇ ನಿಮ್ಮ ಹತ್ರ ಇರೋ PDF ಅಪ್ಲೋಡ್ ಮಾಡಿದರೆ ಅದು ನೆಕ್ಸ್ಟು ಒಂದು ಎಕ್ಸಾಮ್ ರೀತಿ ರೆಡಿ ಮಾಡಿಕೊಡುತ್ತೆ. ಈಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸರಿ, ಒಂದು ನಿಮಿಷ ಲಾಗಿನ್ ಆಗಬೇಕು. ಒಂದು ಎಕ್ಸಾಂಪಲಿಗೆ ಒಂದು ಕ್ವಶನ್ ಪೇಪರ್ ಇದೆ, ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ಆ್ಯಪ್ ಆಗಿ ರೆಡಿ ಮಾಡೋಕ್ಕೋತೆ, ಬಟ್ ಅಷ್ಟು ಈಸಿ ಇಲ್ಲ, ಭಾಳ ಕಷ್ಟ ಇದೆ. ನೀವು ಓಕೆ, ರೆಡಿ ಆಯ್ತು ನೋಡಿ, ಕ್ವಿಜ್ ರೆಡಿ. ನೋಡಿದ್ರಾ, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಸೀಸನ್ ಆಫ್ ನೋಡಿ. ಅದು ಒಂದು ಫೈನಲ್ ಈ ಟೋಟಲಾಗಿ 8 ಕ್ವಶನ್ಗೆ 5 ಆನ್ಸರ್ ಮಾಡಿದ್ದೀನಿ. ಸ್ಕೋರು 63. ನಾವು ಯಾವ ಕ್ವಶನ್ನ ರಾಂಗ್ ಮಾಡಿದ್ವಿ ಅಂತಲೂ ಇದರಲ್ಲಿ ಮೆನ್ಷನ್ ಮಾಡುತ್ತೆ ನೋಡಿ. ಫಸ್ಟ್ ಕ್ವಶನ್ನಿಗೆ ಕರೆಕ್ಟ್ ಮಾಡಿದ್ದೀನಿ, ಸೆಕೆಂಡ್ ಕ್ವಶನಿಗೆ ರಾಂಗ್ ಮಾಡಿದ್ದೀನಿ. ಸೊ ಈ ಥರ ಒಂದು ಆ್ಯಪ್ನ ಡೆವಲಪ್ ಮಾಡಿದ್ದೀನಿ, ಆ್ಯಪ್ ಅಲ್ಲ ವೆಬ್ಸೈಟ್ನ. ಏನಿಲ್ಲ, ಇಲ್ಲಿ ಸಿಂಪಲಾಗಿ ಚಾಟ್ ಜಿ ಪಿ ಟಿ ಜೊತೆ ಸ್ವಲ್ಪ ಡಿಸ್ಕಸ್ ಮಾಡಿ ನಂದು ಯಾವ ಐಡಿಯಾ ಇದೆ ಅಂತೆಲ್ಲ ತಗೊಂಡು ನೆಕ್ಸ್ಟ್ ಆ ಡಿಸ್ಕಷನೆಲ್ಲ ಈ ಒಂದು ವೆಬ್ಸೈಟಿಗೆ ಬಂದು ಅಪ್ಲೋಡ್ ಮಾಡಿ, ಇಲ್ಲಿ ಸ್ವಲ್ಪ ಅದು ಇನ್ನೂ ಚೆನ್ನಾಗಿ ಡೆವಲಪ್ ಮಾಡಿ ಲಾಸ್ಟಿಗೆ ಈ ಥರ ಬಂದಿದೆ. ಈಗ ಎಕ್ಸಾಕ್ಟಾಗಿ ವೆಬ್ಸೈಟ್ ರನ್ ಆಗ್ತಾಯಿದೆ, ನೀವು ಚೆಕ್ ಮಾಡ್ಬೋದು. ಈ ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಯಾವ ಥರ ಅಂತ. ಸೊ ನೀವು ನೋಡಿ, ಸಾಕಾಗಿದೆ ಮಾತ್ರ. ಬಟ್ ಏನಪ್ಪ ಅಂದರೆ, ಇದರಲ್ಲಿ ಕೇವಲ 8 ಮಾತ್ರ ಕ್ವಶನ್ ತೋರಿಸುತ್ತೆ. ಈಗ ನಾವು 100 ಕ್ವಶನ್ ಅಪ್ಲೋಡ್ ಮಾಡಿದರೆ ಜಸ್ಟ್ ಒಂದು 8 ಕ್ವಶನ್ ಮಾತ್ರ ಇರುತ್ತೆ. ಅದಕ್ಕೋಸ್ಕರನೇ ನನಗೇನು ಇದರಿಂದ ಏನು ದುಡ್ಡೇನು ಬರೋಲ್ಲ. ಚೆನ್ನಾಗಿದೆ. ಯಾರಾದರೂ ಡೆವಲಪ್ ಮಾಡೋರಿದ್ರೆ ಹೇಳಿ, ನಾನು ಅವರಿಗೆ ಕಳಿಸ್ತೀನಿ, ಲಿಂಕ್ ಕಳಿಸ್ತೀನಿ. ನನ್ನ ಪರ್ಸ್ನಲ್ ಏನಲ್ಲ ಇದು, ಪಬ್ಲಿಕ್ ಯಾರು ಬೇಕಾದ್ರೂ ನೋಡ್ಬೋದು. ಬಟ್ ಎಡಿಟ್ ಮಾಡೋಕ್ಕಾದ್ರೆ ಕಳಿಸ್ತೀನಿ ಯಾವ ಥರ ಅಂತ. ಓಕೆ, ಥ್ಯಾಂಕ್ ಯು.